but the sunlight hits in so many ways. Grab my shades and hit the streets, no plan, chasing vibes like. ಫ್ರೆಂಡ್ಸ್, ವೆಲ್ಕಮ್ ಟು ವೃದ್ಧಿ ಕ್ರಿಯೇಷನ್. ನಾನಿವತ್ತು ಇಲ್ಲಿ ಈ ಥರ ಬೀಡ್ಸ್ನ ಯೂಸ್ ಮಾಡಿಕೊಂಡು ಸ್ಲ್ಯಾಂಟಿಂಗ್ ಆರ್ಚ್ನ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ನಾನು ಇದಕ್ಕೆ ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ ಮತ್ತು 8 ಎಳೆ ದಾರ ತೊಗೊಂಡಿದ್ದೀನಿ. ಈಗ ನೋಡಿ, ಯಾವಾಗೂ ಮಾಡ್ಕೊಳ್ಳೋ ಥರ ಸ್ಯಾರೀಲಿ ಎಡ್ಜಲ್ಲಿ ದಾರನ ಲಾಕ್ ಮಾಡ್ಕೊಳ್ಳಿ. ಹೀಗೆ ದಾರ ಎಳ್ಕೊಂಡ್ಮೇಲೆ 2 ಗಂಟು ಹಾಕೊಳ್ಳಿ. ಗಂಟು ಹಾಕಾದ್ಮೇಲೆ ನಾನಿಲ್ಲಿ ಮತ್ತೆ ಇದನ್ನು ಸ್ಯಾರಿಗೆ ದಾರನ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಕುಚ್ಕೋಸ್ಕರ ಇಲ್ಲಿ 4 ಚೈನ್ನ ಹಾಕ್ತಾಯಿದ್ದೀನಿ. 4 ಚೈನ್ ಆದಮೇಲೆ ಸ್ಯಾರಿಗೆ ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡಿ. ಲಾಕ್ ಆದಮೇಲೆ ಈಗ ನಾನಿಲ್ಲಿ ಡೈರೆಕ್ಟಾಗಿ ಈ ಬೀಡ್ಸ್ನ ಹಾಕ್ತಾಯಿದ್ದೀನಿ. ನೀವು ಇದೇ ಥರ ಬೀಡ್ಸ್ ತೊಗೋಬೇಕು ಅಂತೇನಿಲ್ಲ, ನಿಮಗೆ ಯಾವ ಡಿಸೈನ್ ಇಷ್ಟ ಆಗುತ್ತೆ ಆ ಬೀಡ್ಸ್ನ ತೊಗೊಂಡು ಕೂಡ ಹಾಕ್ಕೋಬೋದು. ಹೀಗೆ ಬೀಡ್ಸ್ನ ದಾರದೊಳಗಡೆ ಹಾಕ್ಕೊಂಡು ಮತ್ತೆ ದಾರ ಲಾಕ್ ಮಾಡ್ಕೊಳ್ಳಿ. ದಾರದಿಂದ ಬೀಡ್ಸ್ ಲಾಕ್ ಆದಮೇಲೆ ಹಿಂಗೆ ವಿ ಶೇಪಲ್ಲಿ ಬರಬೇಕು ಈ ಸ್ಲ್ಯಾಂಟ್ ಆರ್ಚ್ಗೆ. ಈ ಥರ ನೋಡ್ಕೊಳ್ಳಿ ಎಲ್ಲಿಗೆ ಬರುತ್ತೆ ಅಂತ. ಒಂದು ಸಲ ನೀಡಲ್ ಮೇಲೆ ದಾರ ತೊಗೊಂಡು ಹೀಗೆ ವಿ ಶೇಪ್ ಥರ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಕ್ರೋಶದಿಂದ ತಗೊಂಡು ಇಲ್ಲಿ ಒಂದು ಕಂಬನ ಹಾಕೋಬೇಕು ನಾವಿಲ್ಲಿ. ಹೀಗೆ ಈ ಬೀಡ್ಸ್ನ ನೀಡಲ್ ಒಳಗಡೆ ಹಾಕೊಳ್ಳಿ. ನೀಡಲ್ಲಿಂದ ದಾರದೊಳಗಡೆ ಹೀಗೆ ತಗೊಂಡು ಮೊದಲು ಬೀಡ್ಸ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಾದಮೇಲೆ ಸ್ಯಾರಿಗೆ ಬೀಡ್ಸ್ನ ಲಾಕ್ ಮಾಡಿ. ಫಸ್ಟು ಬೀಡ್ಸ್ ಲಾಕ್ ಮಾಡ್ಕೊಂಡಿರ್ತೀರ, ಅದಾದಮೇಲೆ ಸ್ಯಾರಿಗೆ ಬೀಡ್ಸ್ನ ಲಾಕ್ ಮಾಡಬೇಕು. ಇದಾದಮೇಲೆ ಬೀಡ್ಸ್ಗೆ ಮಿನಿಮಮ್ ಅಂದರೆ ಎಷ್ಟು ಚೈನ್ ಬೇಕಾಗ್ಬೋದು, 5ರಿಂದ 6 ಅಂತೂ ಬೇಕಾಗುತ್ತೆ ಯಾವುದೇ ಚೈನ್ ಆದ್ರೂ. ಹೀಗೆ ನೋಡಿಕೊಂಡು ಒಂದು ಫಸ್ಟ್ನೇದಕ್ಕೆ ಎಷ್ಟು ಚೈನ್ ಬರ್ಬೋದು ಅನ್ನೋದನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ ನನಗೆ 6 ಚೈನ್ ಬರ್ತಿದೆ ಬೀಡ್ಸ್ ಕವರ್ ಆಗೋಕ್ಕೆ. 6 ಚೈನ್ ಆದಮೇಲೆ ನೀವು ಇಲ್ಲೋಗಿ ಈಗ ಉಲ್ಟಾ ಮಾಡ್ದಂಗೆ ನೋಡಿ, ಇಲ್ಲಿ ಹೋಲ್ ಕಾಣಿಸ್ತಿರತ್ತೆ, ಇಲ್ಲೋಗಿ ಲಾಕ್ ಮಾಡ್ಕೊಳ್ಳಿ. ಈಗ ಲಾಕ್ ಆದಮೇಲೆ ಮತ್ತೆ ಸ್ಯಾರಿನ ಸೀದಾ ತಿರುಗಿಸ್ಕೊಂಡು ಇಲ್ಲಿ ನೀವು ಮತ್ತೆ ಕಂಬ ಹಾಕಕ್ಕೆ ಸ್ಟಾರ್ಟ್ ಮಾಡಬೇಕೀಗ. ಇದೇನು 6 ಚೈನ್ ಹಾಕ್ಕೊಂಡಿದ್ರಿ ಅದರೊಳಗಡೆ ಕಂಬನ ಹಾಕ್ಕೊಂಡು ಬರಬೇಕು. ಫಸ್ಟ್ನೇದು ಹಾಕುವಾಗ ಸ್ವಲ್ಪ ಚಿಕ್ಕದು ಬರುತ್ತೆ, ಎಳೆಯೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ, ನಿಧಾನಕ್ಕೆ ಎಳ್ಕೊಳ್ಳಿ. ನೋಡಿ ಹೀಗೆ ಇದೇ ಥರ ಇದು ಕವರ್ ಆಗೋಕ್ಕೆ ಎಷ್ಟು ಕಂಬ ಬೇಕೋ ಅಷ್ಟನ್ನು ಹಾಕೊಳ್ಳಿ. ಚೈನು ಅಷ್ಟೇ, ನೀವು ಇಲ್ಲಿ ತಗೊಳ್ಳುವಾಗ ಎಷ್ಟು ಬೇಕನ್ಸುತ್ತೆ, ಒಂದೊಂದು ಬೀಡ್ಸು ಒಂದೊಂದು ಸೈಜಲ್ಲಿ ಇರೋದ್ರಿಂದ ಎಷ್ಟು ಬೇಕಾಗ್ಬೋದು ಅನ್ನೋದನ್ನ ನೋಡಿ ತಗೊಳ್ಳಿ. Grab my shades and hit the streets, no plan, chasing vibes like seashells in the sand. Radio hums a tune I can't name, crooked smiles, crashing waves, no shame. Flip my phone, toss it in my bag. Today's for us, no time to lag. 12 ಕಂಬ ಆದಮೇಲೆ ನಾನಿಲ್ಲಿ ನೀಡಲ್ ಮೇಲೆ 2 ಸಲ ದಾರ ತಗೊಂಡು ಈಗ ತ್ರಿಬಲ್ ಕ್ರೋಶ ಹಾಕೋತಾ ಇದ್ದೀನಿ. ಅಂದರೆ ಈಗಿದು 3 ಸಲ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1. ಆವಾಗ ಸ್ಲ್ಯಾಂಟ್ ಅನ್ನೋದು ಇನ್ನೂ ಸ್ವಲ್ಪ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಲಾಸ್ಟಲ್ಲಿ 2 ಮಾತ್ರನೇ ತ್ರಿಬಲ್ ಕ್ರೋಶ ಹಾಕೋತಾ ಇದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ 12 ಕಂಬನ ಡಬಲ್ ಕ್ರೋಶನೇ ಹಾಕಿರೋದು. ಈಗ ನೋಡಿ ಟೋಟಲ್ ಈಗ ಇಲ್ಲಿ 14 ಇದೆ. ಇದನ್ನು ಈಗ ಎಲ್ಲಿ ಬರುತ್ತೆ ನೋಡಿಕೊಂಡು ಈಗ ಇಟ್ಟ ತಕ್ಷಣ ನೋಡಿ ಕರೆಕ್ಟಾಗಿ ಲೂಸು ಆಗಬಾರ್ದು, ಟೈಟು ಆಗಬಾರ್ದು, ಕರೆಕ್ಟಾಗಿ ನೋಡಿ ಅಲ್ಲಿ ಸ್ಯಾರಿಗೆ ಲಾಕ್ ಮಾಡಿ. ಇದನ್ನು ಹೀಗೆ ಸ್ಯಾರಿಗೆ ಲಾಕ್ ಮಾಡಿಕೊಂಡ್ರೆ ನಿಮಗೆ ಒಂದೇ ಸ್ಟೆಪ್ಪಲ್ಲಿ ಸ್ಲ್ಯಾಂಟಿಂಗ್ ಆರ್ಚು
ಚೆನ್ನಾಗಿ ಬರುತ್ತೆ. ಈಗ ಇಲ್ಲಿ ನೋಡಿ ನಾನು ತ್ರಿಬಲ್ ಕ್ರೋಶ ಹಾಕಿರೋದಕ್ಕೆ ಇದ್ರ ಲೆಂತ್ ಕೂಡ ಜಾಸ್ತಿ ಆಯಿತು. ಸ್ಲ್ಯಾಂಟ್ ಅನ್ನೋದು ಇನ್ನೂ ಸ್ವಲ್ಪ ಚೆನ್ನಾಗಿ ಶೇಪ್ ಅನ್ನೋದು ಕಾಣಿಸ್ತಿದೆ. ಈಗ ನೆಕ್ಸ್ಟು ಮತ್ತೆ ನಾನಿಲ್ಲಿ 4 ಚೈನ್ನ ಹಾಕೋತಾ ಇದ್ದೀನಿ. 4 ಚೈನು ಮತ್ತು ಲಾಕ್ ಆದಮೇಲೆ ದಾರನ ಹೀಗೆ ತಗೊಂಡು ಇದಕ್ಕೆ ನೀಡಲ್ಗೆ ಬೀಡ್ಸ್ನ ಹೀಗೆ ಹಾಕ್ಕೊಂಡು ಅದಾದಮೇಲೆ ಲಾಕ್ ಮಾಡ್ಕೊಳ್ಳಿ. ಬೀಡ್ಸ್ ಲಾಕ್ ಆದಮೇಲೆ ಆ ಬೀಡ್ಸ್ನ ಸ್ಯಾರಿ ಲಾಕ್ ಮಾಡ್ಕೊಳ್ಳಿ. ಸ್ಯಾರಿ ಲಾಕ್ ಆದಮೇಲೆ ಸೀರೆನ ಉಲ್ಟಾ ಹೀಗೆ ಮಾಡಿಕೊಂಡು 6 ಚೈನ್ ಹಾಕ್ಕೊಳ್ಳಿ. ನಾನೀಗ ಮತ್ತೆ ಹೇಳ್ತಾ ಇದ್ದೀನಿ, ಯಾಕೆಂದರೆ ಒಂದು ಬೀಡ್ಸು ಒಂದೊಂದು ಸೈಜ್ ಇರುತ್ತೆ ಪ್ರತಿಯೊಂದು ಬೀಡ್ಸೂ. ಅದರಿಂದ ನೀವು ನೋಡಿಕೊಂಡು ಹೀಗೆ ಕವರ್ ಮಾಡಿದಾಗ ಎಷ್ಟು ಬೀಡ್ಸ್ ಬೇಕಾಗುತ್ತೆ ಅನ್ನೋದನ್ನ ನೋಡಿಕೊಂಡು ಲಾಕ್ ಮಾಡಿ. ನನಗೆ ಈ ಬೀಡ್ಸ್ಗೆ 6 ಬೇಕಾಗಿರೋದ್ರಿಂದ 6 ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕಾಗುತ್ತೆ ಆ ಬೀಡ್ಸ್ಗೆ ನೀವು ಹಾಕ್ತಿರೋ ಅಂಥ ಬೀಡ್ಸ್ಗೆ ಅಷ್ಟನ್ನು ಮಾತ್ರ ನೀವು ಚೈನ್ನ ಹಾಕೋಬೇಕು. ಈಗ ಚೈನ್ ಆದಮೇಲೆ ಲಾಕ್ ಆಗಿದೆ. ಲಾಕ್ ಆದಮೇಲೆ ಮತ್ತೆ ಸೀದಾ ತಿರುಗಿಸ್ಕೊಂಡು ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಇಲ್ಲಿ ಕಂಬನ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ. ಈಗ ಮತ್ತೆ ಇದಕ್ಕೆ ನಾನಿಲ್ಲಿ 12 ಡಬಲ್ ಕ್ರೋಶನ ಹಾಕ್ಕೊಂಡಿದ್ದೀನಿ. ಈಗ ನೀಡಲ್ ಮೇಲೆ 2 ಸಲ ದಾರ ತಗೊಂಡು ಲಾಸ್ಟಲ್ಲಿ 2 ನಾನು ತ್ರಿಬಲ್ ಕ್ರೋಶ ಹಾಕ್ತಾಯಿದ್ದೀನಿ. 2ರಲ್ಲಿ 1 2ರಲ್ಲಿ 1 ಹೀಗೆ ಹಾಕೋದ್ರಿಂದ ಸ್ಲ್ಯಾಂಟೂ ಚೆನ್ನಾಗಿ ಕಾಣಿಸುತ್ತೆ, ನಮಗೆ ಲೆಂತ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಲಾಸ್ಟಲ್ಲಿ 2 ಮಾತ್ರ ನಾನು ಈ ಥರ ಹಾಕ್ಕೋತಾ ಇರೋದು. ನನಗೆ ಈ ಫಿನಿಶಿಂಗ್ ಅನ್ನೋದು ಆವಾಗ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಈಗ ನೋಡಿ 2 ತ್ರಿಬಲ್ ಕ್ರೋಶ ಆದಮೇಲೆ ಟೋಟಲ್ ಈಗ 14 ಕಂಬ ಆಗಿದೆ. ಅದನ್ನು ನಾವು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ 4 ಚೈನು ಮತ್ತು ಸ್ಯಾರಿಗೆ ಲಾಕು. ಅದಾದಮೇಲೆ ಮತ್ತೆ ಬೀಡ್ಸು. ಈ ಡಿಸೈನ್ನ ಹೀಗೆ ಕಂಟಿನ್ಯೂ ಮಾಡಿ. ಈಗ ನೋಡಿ ಡಿಸೈನ್ ಎಂಡಲ್ಲಿದ್ದೀವಿ ನಾವು. ಈಗ ಇದನ್ನ ಹೇಗೆ ಎಂಡ್ ಮಾಡೋದು ಅಂತ ನೋಡೋಣ. ಈಗ ನಾನಿಲ್ಲಿ 14 ಕಂಬ ಹಾಕ್ಕೊಂಡಾಗಿದೆ. ಅವಾಗೇ ಹೇಳಿದಾಗೆ ನಾನು ಲಾಸ್ಟಲ್ಲಿ ಟ್ರಿಪಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಈಗ ಇಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ 4 ಚೈನ್ನ ಹಾಕೋತಾ ಇದ್ದೀನಿ. ಹಾಕಾದ್ಮೇಲೆ ಅದನ್ನು ಸ್ಯಾರಿಗೆ ಲಾಕ್ ಮಾಡ್ತಿದ್ದೀನಿ. ಸ್ಯಾರಿಗೆ ಲಾಕ್ ಆದಮೇಲೆ ಹೀಗೆ ಲಾಕ್ ಆದಮೇಲೆ 2 ಚೈನ್ನ ಹಾಕ್ಕೊಂಡು ಇಲ್ಲಿ ಕಟ್ ಮಾಡಿ ಹೀಗೆ ನೀಡಲಿಂದ ದಾರನ ಎಳ್ಕೋಬೇಕು. ಈಗ ನೋಡಿ ಡಿಸೈನ್ ಫಿನಿಶ್ ಆಯಿತು. ಇದು ಹೀಗಿದೆ. ಇದಕ್ಕೆ ಕುಚ್ಚು ಕಟ್ಟೋಣ. ನೋಡಿ ಫ್ರೆಂಡ್ಸ್, ಇವಾಗ ಸ್ಯಾರಿ ಕುಚ್ಚು ಕಟ್ಟಿ ಕಂಪ್ಲೀಟ್ ಆಗಿದೆ. ನಾನಿಲ್ಲಿ ಬ್ಲ್ಯಾಕ್ ಕಲರ್ ಕುಚ್ಚನ್ನ ಮಾತ್ರ ಕಟ್ಟಿದ್ದೀನಿ. ಸ್ಯಾರಿಲಿ 3 ಆಪ್ಷನ್ ಇತ್ತು ಅಂದರೆ ಬೇಕಾದ್ರೆ ನೀವು ಇನ್ನೊಂದು ಕಲರ್ ಕೂಡ ಆ್ಯಡ್ ಮಾಡ್ಕೋಬೋದು. ಈ ಡಿಸೈನ್ಗೆ ನೀವು 350ಇಂದ 500ವರೆಗೂ ಚಾರ್ಜ್ ಮಾಡ್ಬೋದು. ಇದೇ ಥರ ಸ್ಲ್ಯಾಂಟಿಂಗಲ್ಲಿ ಇನ್ನೂ ಹೊಸ ಥರ ವೀಡಿಯೋಸ್ಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.